ವೆಲ್ಕಮ್ ಬ್ಯಾಕ್ ಟು ಮಾಯಾಸ್ ಹೋಮ್ ಕಿಚನ್. ಇವತ್ತಿನ ಸ್ಪೆಷಲ್ ಉದ್ದಿನ ವಡೆ. ಈ ಉದ್ದಿನ ಕಾಳನ್ನ ರಾತ್ರಿ ನೆನೆ ಹಾಕಿರಬೇಕು. ಚೆನ್ನಾಗಿ ನೆನಿತವೆ. ಅದನ್ನ ನಂತರ ಮಿಕ್ಸಿಲಿ ಚೆನ್ನಾಗಿ ರುಬ್ಕೊಳ್ಬೇಕು. ಆ ರುಬ್ಬಿರೋ ಉದ್ದಿನ ಹಿಟ್ಟಿಗೆ ಕರಿಬೇವು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದನ್ನೆಲ್ಲನೂ ಸೇರಿಸ್ಕೊಳ್ಬೇಕು. ನಂತರ ಈ ಥರ ಅದನ್ನು ರುಬ್ಕೊಳ್ಬೇಕು. ರುಬ್ಕೊಂಡ ನಂತರ ಉದ್ದಿನ ಹಿಟ್ಟಿಗೆ ಕೊಬ್ಬರಿನ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನಂತರ ರುಬ್ಬಿಟ್ಕೊಂಡಿರೋ ರೆಸಿಪಿನ ಕೂಡ ಹಾಕಿದ್ದೀವಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಉದ್ದಿನ ವಡೆನ ರೆಡಿ ಮಾಡ್ತಿದ್ದೀವಿ. ನೋಡಿ, ಈ ಥರ ಒಂದು ಕಾಗದಕ್ಕೆ ಎಣ್ಣೆನ ಹಚ್ಕೊಂಡು ಈ ಥರ ರೌಂಡಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ರೌಂಡಾಗಿ ಮಾಡಿಕೊಂಡು ಆಯಿಲ್ನ ಮೀಡಿಯಮಲ್ಲಿ ಕಾಯಿಸ್ಕೊಂಡಿರಬೇಕು. ಈ ಥರ ಆಯಿಲ್ಗೆ ಬಿಡಬೇಕು. ಒಂದೊಂದಾಗಿ ಬಿಟ್ಕೋಬೇಕು ಅದಕ್ಕೆ. ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಬರೋದನ್ನು ಫ್ರೈ ಮಾಡಬೇಕು. ಕಡಿಮೆ ಟೈಮ್ನಲ್ಲಿ ಉದ್ದಿನ ವಡೆನ ಮಾಡ್ಬೋದು. ಈಗ ಅದ್ರ ಜೊತೆಗೆ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಕೊಬ್ಬರಿ, ನಂತರ ಮೆಣಸಿನ್ಕಾಯಿ, ನಂತರ ಕೊತ್ತಂಬರಿ, ಬೆಳ್ಳುಳ್ಳಿನ ಹಾಕೊಳ್ಬೇಕು. ಅದನ್ನು ಈ ಥರ ಸಣ್ಣಗೆ ರುಬ್ಕೊಳ್ಬೇಕು. ಈಗ ಅದಕ್ಕೆ ಪಾನ್ಗೆ ಹಾಕೋಣ. ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಮೆಣಸಿನ್ಕಾಯಿನ, ಹಸಿ ಮೆಣಸಿನ್ಕಾಯಿನ ತೊಗೋಬಾರ್ದು, ಹಣ್ಣು ಮೆಣಸಿನ್ಕಾಯಿನ ತೊಗೋಬೇಕು. ಈ ಥರ ಚೆನ್ನಾಗಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸುಡುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈಗ ಇದನ್ನು ರುಬ್ಬಿಟ್ಕೊಂಡಿರೋ ಕೊಬ್ಬರಿಗೆ ಮಿಕ್ಸ್ ಮಾಡಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ, ಉದ್ದಿನ ವಡೆ ರೆಡಿ ಆಯಿತು. ಉದ್ದಿನ ವಡೆ ಜೊತೆ ಚಟ್ನಿ, ಸಾಂಬಾರನ್ನ ಮಾಡಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.